ಅಯ್ಯೋ ಬೈಕಾಗೆ ನೀವು ಹೋಗ್ಬೋದಿತ್ತು, ನೀವಿದ್ಯಾಕೆ ಅದೆಲ್ಲೂ ಕರ್ಕೊಂಡು ಹೋಯ್ತಾ ಇದ್ದೀರಾ? ನಡ್ಸ್ಕೊಂಡು ಕರ್ಕೊಂಡು ಹೋಯ್ತಿದ್ದೀರಲ್ಲ ಬಾಬಾ ಅಂತ ಹೇಳ್ಬಿಟ್ಟು ಮಂತಾಗೆ ಗಾಡಿ ಆಯ್ತು, ಗಾಡಿನಾಗೆ ನೀವು ಹೋಗ್ಬೋದಿತ್ತು. ನೀವು ನೋಡಿದ್ರೆ ಏ ಗಾಡಿನಾಗ ಹೋದ್ರೆ ಏನ್ ಸಂದಾಕಿರ್ತದೆ, ಸುಮ್ಕಿರು ಬಾ. ಬಸ್ಸಾಗೆ ನೀವು ಹೊತ್ಕೊಂಡು ಓಡಾಡ್ಕೊಂಬಿಟ್ಟು ಬರ, ನೀವು ಹೋಗ್ಬಿಟ್ಟು ಗಾಡಿ ಮಂತಾಗೆ ಇರ್ಲಿ. ಅದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ನನ್ನ ಗಾಡಿನೂ. ಆ ಪ್ರಾಬ್ಲಮ್ ಎಲ್ಲ ಸರಿ ಹೋಗೋ ಗಂಟನೂ ಕಷ್ಟ ಏನಿಯ. ಪ್ರಾಬ್ಲಮ್ ಎಲ್ಲ ಹೊಸಿ ಸರಿ ಹೋದ್ಮೇಲೆ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಈಗ ಹೊಸಿ ಕಷ್ಟ ಏನಿಯ ಪ್ರಾಬ್ಲಮ್ ಸರಿ ಹೋಗೋ ಗಂಟ. ಬಾ ಸರ್ ನಾವು ಹೋಗ್ಬಿಟ್ಟು ಬಸ್ ಹತ್ಕೊಂಡು ಬಸ್ಸಾಗೆ ನೀವು ಹೋಗೋಣ. ಏನವಾಗ ಏನಕ್ಕಯ್ಯ ಮ್ಯಾರದ್ ಬಿಟ್ಲ ಅವಾಗಂತೂ ಏನು ಹೊಸಿ ಮ್ಯಾರದ್ಲ? ಏನು ಗಾಡಿನಾಗ ಹೋಗೋದು ಕೇಳಿ, ತೊಬ್ಕೊಂಡು ಹೋಗೋದು ಕೇಳಿ. ಯಪ್ಪ ಶಿವನೇ, ತೊಬ್ಕೊಂಡು ಹೋಗೋದ್ರ ಜೊತೆಗೆ ಏನು ಲೋಲಾಡ್ಕೊಂಡು ಹೋಗೋರು. ಇವಾಗ ನೋಡು ಯೋಗ್ಯತೆಗೆ ಬೆಂಕಿ ಯಾಕ? ಏನ ಮಾಡಿ ಬಿಡಮ್ಮ. ಹೆಂಗೋ ನಿನ್ ಗಂಡ ಬಿಟ್ಮೇಲೆ ಇವನ್ ಜೊತೆ ಮದುವೆ ಮಾಡ್ಕೊಂಡ ತೆಗೆ ಹೆಂಗೋನುವೆ ಆರಾಮಾಗ ಅವಳೆ ಇದ್ರೆ ಇರ್ಲಿ ಬಿಡು ಆರಾಮಾಗೆ. ಅಯ್ಯೋ ಗಂಡಸ್ರೆಲ್ಲ ಇಷ್ಟೇನಿಯ, ಮೊದ್ಲು ಲಕ್ಷ ಕೋಟಿ ಐತೆ ನಂಗೆ ತೋರಿಸ್ಕೊಳ್ಳೋದು. ಇವಾಗ ಏನು ಗೊತ್ತು, ಮದುವೆ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಏನು ಗೊತ್ತಿಲ್ಲ ನನಗೆ ಬಿದ್ದಿರೋದು. ಇವ್ರ ಯೋಗ್ಯತೆಗಳು ನನಗೆ ಗೊತ್ತಿಲ್ವೇನಕ್ಕ, ಇವ್ರ ಬಂಡವಾಳಗಳು ನನಗೆ ಗೊತ್ತಿಲ್ವೇ? ಇವಳೆಲ್ಲ ಉದ್ದಾರ ಆಯ್ತಾಳ ಬಾ. ಇವಳಿಗೆ ನನ್ನ ಗಂಡನ್ ತಗೊಂಡಿದ್ದು ನಾನು ಎಷ್ಟು ವಾಸಿ ಆಯಿತು. ಮನೆ ಬೇಕು ಅಂತ ಮನೆ ಕೊಂಡ್ಕೊಬಿಟ್ಲು, ಇನ್ನೊಬ್ಬಳನ್ನ ಯಾವಳನ್ನ ಕೊಟ್ಕೊಬಿಟ್ಲು. ಬಾ ಮಮತಾ ಸರ್ನ ಹೋಗೋಣ. ಏ ಬುಡೆ, ನಿಂಗೆ ಯಾಕೆ ಹೊಟ್ಟೆ ಊರಿ ಇಷ್ಟೊಂದು ಯಾಕೆ ಹೊಟ್ಟೆ ಊರಿ ಪಟ್ಕತಿಯ ನೀನು? ಸುಮ್ಕಿರು. ಯಾಕೆ ಹೊಟ್ಟೆ ಉರಿ ಪಟ್ಕತಿ ಅಂತ ಅಲ್ಲ ಕಣಕ್ಕ. ಅಲ್ಲ ನನಗೆ ಜಂಬ ತೋರಿಸ್ಕೊಂಡು ಬೈಕಾಗ ಓಡಾಡ್ತಾ ಇದ್ಲು, ನೋಡ್ಬೇಕಿತ್ತು ನೀನು ಹೆಂಗು ಬೈಕಾಗ ಓಡಾಡಿ ಅಳ್ಳಾಡ್ತಿದ್ಲು ಅಂತ ಹೇಳ್ಬಿಟ್ಟು. ಈಗ ಅದು ಸರಿಯಾಗೇನೆ ಆಗೈತೆ, ನಡ್ಕೊಂಡು ಹೋಯ್ತಾವಳು ನೋಡಿ ಇವಾಗ. ಹಂಗೆ ಹಾಕ್ಬೇಕು. ನಾನು ಎಷ್ಟು ಆಡ್ಕೊಂಡ್ಲು ಗೊತ್ತೇನು, ಏನು ಗೊತ್ತಿಲ್ಲ ಅಂತ. ನನಗನ ಇವಾಗ ಸ್ವಂತ ಅಂಗಡಿನ ಐತೆ ಜೀವನಕ್ಕೆ ಅಂತ. ಅವ್ನು ನೋಡ್ರೆ ಹಬ್ಬೆ ಪಾಲ್ ಇದ್ದಂಗೆ ಅವನು ತಾಗ ಏನೈತೆ ಕಣಕ್ಕ. ಅವ್ನ ಬಟ್ಟೆ ನೋಡು, ಅವ್ನ ವೇಷ ನೋಡು. ಮೊದಲು ಏನು ಮದುವೆ ಮಾಡ್ಕೊಂಡ್ಲಿ ಇವಳು ಅಂತನೋ ಏನೋ. ಏನವಾಗ ಅದೇನದು ಕೋಟು ಪಾಟು ಎಲ್ಲ ಹಾಕೋ ಬರೋನು. ಈಗ ಎಂಥ ಕೋಟು ಇಲ್ಲ, ಎಂಥ ಪಾಟು ಇಲ್ಲ, ಹಂಗೆ ಬತ್ತಾವ ನೋಡು. ಉಡಮಿ ಹೆಂಗನ ಮಾಡ್ಕೊಂಡು ಹೋಗ್ಲಿ, ಏನು ಮಾಡೋಕ್ಕಾಯ್ತದೆ? ಅವ್ರವ್ರ ಜೀವನ ಅವ್ರವ್ರ ಇಷ್ಟ ಕಟ್ಕೊಂಡ್ಮೇಲೆ ಕಷ್ಟವ ಸುಖವ ಜೀವನ ಮಾಡ್ಕೊಂಡು ಹೋಗ್ಬೇಕಲ್ವೇ? ಅವ್ರ ಪಾಡ್ಗವ್ರ ಜೀವನ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಬಿಡು. ನಿನಗೇನು ಇವಾಗ? ಸರಿ ನೋಡಿ, ಕ್ಯಾಮೆಗೆ ಏನಾರ ನೋಡ್ಕ, ಒಬ್ಬೊಬ್ರು ವಿಚಾರ ಮಾತಾಡಕ್ಕೆ ಹೋಗ್ಬಾರ್ದು. ನೀನು ಮಮತಾರ್ ಮನ್ಗೆ ಹೋಗಿ ಅವಾಗ ಕಾಫಿ ಟೀ ಕುಡ್ಕೊ ಬತ್ತಿದ್ಯಲ್ಲ, ನೀನೆಲ್ಲ ಅವಳಂಬಿಟ್ಟು ಕೊಡ್ತೀಯ ಬಾವಾ? ಅವಳು ಸಂಸಾರ ಆಳ್ಗೆಡೋಗ್ಬಿಟ್ಲು ಎಲ್ಲನೂ ಆಳ್ಗೆಡೋಗ್ಬಿಟ್ಟು. ಇವಾಗ ನೋಡು ಹೆಂಗೆ ಅವಳನ್ನೇ ಆಡ್ಕೊಂಡು ನಿಂತವಳೆ. ಪಾಪ ಗಂಡ ಎಂಡ್ರು ಸಂದಕ್ಕೆ ಏನು ಇದ್ರು ಜೀವನ ಮಾಡ್ಕೊಂಡು ಮದುವೆದಾಗ ಬಂದ್ಬಿಟ್ಟು ಕೊಡ್ಡಿ ಅಳ್ಳಾಡ್ಸ್ಬಿಟ್ಟು ಇವಾಗ ಹೇಳ್ತಾವಳೆ ನಾನೇ ದೊಡ್ಡ ಇದು ಅಂತ ಹೇಳ್ಬಿಟ್ಟು. ಮಿಟುಗ್ಲಾಡಿ ಇವಳಂತೂ ಇಂಥ ಹೆಂಗಸ್ರಿದು ಬಿಟ್ರೆ ಊರಾಗೆ ಸಂಸಾರಗಳು ಹಾಳಾಗೋಗೋದೇನೇನಿಯ. ಥೂ. ಅಯ್ಯೋ ಇಲ್ಲಿಗೆ ಕರ್ಕೊಂಬರ್ತಾ ಇದ್ದೀರಾ ನೀವು? ಇದೇನು ಶೋರೂಮ್ ಹೇಳು? ಬೈಕ್ ಕೆಟ್ಟೋಗೈತೆ ಅಂದ್ರಲ್ಲ, ಬೈಕು ಸರ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದೀರಾ? ಇದ್ರ ತುಂಬ ಕಾರಣ ನಿಂತಿದ್ದಂಗವೇ. ಇದು ಕಾರ್ ಶೋರೂಮ್ ಏನೇನಿಯ? ಅಯ್ಯೋ ನಿನ್ಗೇನು ಗೊತ್ತಾಯ್ತದೆ, ಬಾ ಸುಮ್ಕೇನೇನಿಯ. ಕಾರ್ ಶೋರೂಮ್ಗೆ ಏನಕ್ಕೆ ಗೊತ್ತಾ ಇದ್ದೀವಿ? ನೀವು ಇಲ್ಲೇ ನಿನಗೆ ಕೆಲಸ ಮಾಡ್ತಿರೋದು? ಅಯ್ಯೋ ಮಮತಾ, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ನಂದು ಎಷ್ಟು ಸಂಬಳ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಎಂಟಿ ಥರನೇ ಇಲ್ವಲ್ಲ ನೀನು? ಲವರ್ ಅನ್ಕೊಬಿಟ್ಟಿದ್ಯಾ? ತಾಳಿ ಕಟ್ಟಿದ್ದೀನಮ್ಮ, ಈಗ ನಾನು ಗಂಡನ ಥರ ನೋಡೋದು ಕಲಿ. ಏನಕ್ಕೆ ಬಂದಿದ್ದೀನಿ ಅಂತ ಅದು ಗೊತ್ತಿಲ್ಲ ನಿಂಗೆ. ಸರಿ ಬಾ, ನಿಂಗೇನೋ ದೊಡ್ಡ ಸರ್ಪ್ರೈಸು, ಅದಕ್ಕೆ ನಿನ್ನ ನಡೆಸ್ಕೊಂಡೇ ಕರ್ಕೊಂಬಂದಿದ್ದು ನಾನು. ಏನು ಸರ್ಪ್ರೈಸು? ಅಯ್ಯೋ ಬಾ ಸುಮ್ಕೇನೇನೆ. ಯಪ್ಪ ಹೋಗಿ ನಿಂತಾಗಂತೂ ಎಣಗಕ್ಕಾಗಿಲ್ಲ ಬಿಡು. ನಿಂತಾಗಂತೂ ಏನೋ ಒಂದು ಹೇಳ್ತಾನೆ ಇರ್ತೀಯ. ಸರಿ ನೋಡಿ ಸರ್ನ ನೋಡಿ. ಹಲೋ ಸರ್. ಹಲೋ ಅವಿನಾಶ್. ಯಾರಪ್ಪ ಇವರು? ನಮ್ದೆಲ್ಲ ರೆಡಿ ಇದೆ ಅಲ್ವಾ ಎಲ್ಲನೂ? ಹಾಂ ಸರ್, ಎಲ್ಲ ರೆಡಿ ಇದೆ, ಪ್ರೊಸೀಜರ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲನೂ ರೆಡಿ ಇದೆ, ಏನು ತೊಂದರೆ ಇಲ್ಲ. ಮೇಡಮ್ ಬನ್ನಿ, ಸರ್ ಹೇಳ್ತಾ ಇದ್ರು ನಿಮ್ಮನ್ನೊಂದ್ಸಲ ಕರ್ಕೊಂಬಂದ್ಬಿಟ್ಟು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ನಾನೇ ಸರ್ಗೂ ಹೇಳ್ತಾ ಇದ್ದೆ ಅವ್ರಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ವೋ ನೋಡಿ ಅಂತ ಹೇಳ್ಬಿಟ್ಟು. ಕಲರ್ ಎಲ್ಲನೂ ನೀವೇ ಸೆಲೆಕ್ಷನ್ ಮಾಡಬೇಕು. ಕಲರು ಸೆಲೆಕ್ಷನ್ನು ನನಗೇನು ಅರ್ಥನೇ ಆಗ್ತಿಲ್ಲ, ಏನು ಅಂತ. ಅಯ್ಯೋ ನೀವು ಕಾರ್ ತಗೊಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಹಸ್ಬೆಂಡ್ ನಿಮಗೆ ಹೇಳಿಲ್ವಾ? ಅವಳಿಗೆ ಹೇಳಿಲ್ಲ. ಹಾಂ ಏನು, ನಾವು ಕಾರ್ ತಗೊಂತಾ ಇದ್ದೀವಾ? ಹೌದು ಮಮತಾ ಡಾರ್ಲಿಂಗ್, ಕಾರ್ ತಗೊಳ್ತಾ ಇದ್ದೀವಿ. ಇದೇನು ಹೇಳ್ತಾ ಇದ್ದೀರಾ? ನಾವು ಕಾರ್ ತಗೊಳ್ತಾ ಇದ್ದೀವಾ? ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಅಲ್ಲ ಮೊನ್ನೆ ಬಂದಿರಾ ನನ್ನ ಗಂಡನ ದುಡ್ಡೆಲ್ಲನೂ 5 ಲಕ್ಷ ರೂಪಾಯಿ ಎಲ್ಲನೂ LIC ದುಡ್ಡು ಅದೆಲ್ಲ ಫಿಕ್ಸೆಡ್ ಹಾಕೋದ್ವಲ್ಲ ನನ್ನ ಮಗಳ ಹೆಸರುಗೇನೇನಿಯಾ? ಇವಾಗ ಮತ್ತೆ ದುಡ್ಡೆಲ್ಲಿಂದ ಬಂತು ನಿಮಗೆ? ಹಂಗಾದ್ರೆ ಮತ್ತೆ ನಾನೇನು ದುಡಿತಿಲ್ಲ, ಇಲ್ಲಿ ತನಕ ನಾನೇನು 1 ರೂಪಾಯಿ ಕುಡಿಕಿಲ್ಲ, ಎಲ್ಲ ಖರ್ಚು ಮಾಡ್ಕೊಂಡು ಓಡ್ತಾ ಇದ್ದೀನಿ ಅಂತ ಅನ್ಕೊಂಡ. ಮುಂದೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಅಮೌಂಟ್ ಎಲ್ಲ ಎತ್ತಿಟ್ಕೊಂಡಿದ್ದೆ. ಈಗೇನು ಮನೆ ಐತೆ, ನಿಂಗೊಬ್ಳು ಮಗಳವಳೆ, ಅವಳೊಬ್ಳೆ ಸಾಕು ಅಂತ ನೀನು ಅನ್ಕೊಂಡಿದ್ದೆ, ನಾನು ಅನ್ಕೊಂಡಿದ್ದೀನಿ. ಅಷ್ಟೆಲ್ಲ ಅನ್ಕೊಂಡ್ಮೇಲೆ ಒಂದು ಕಾರ್ ತಗೊಳ್ಳೋದ್ರ ತಪ್ಪೇನು? ಅಯ್ಯೋ ಬಾಮ್ಮ ಬಾ. ಬನ್ನಿ ಮೇಡಮ್, ಜೀವನ ಇರೋದೊಂದು, ಆರಾಮಾಗಿ ಎಂಜಾಯ್ ಮಾಡಬೇಕು. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಇದು ಸೆಲೆಕ್ಷನ್ನು ಅವರೇ ಮಾಡಿದ್ರು ಕಾರ್ನ. ಅರೆ ಒಂದ್ಸಲ ನಿಮಗೂ ತೋರಿಸ್ಬೇಕು ಅಂತ ಅನ್ಕೊಂಡು ಬಂದಿದ್ರು. ಬನ್ನಿ ಮೇಡಮ್ ಒಳಗಡೆ ಬನ್ನಿ. ಯಾಕೆ ಕನ್ಫ್ಯೂಸ್ ಆಗಿದೆಯಾ? ಅಯ್ಯೋ ಕಾರು ಅಂದರೆ ನನಗೆ ನಂಬಕ್ಕೇನೇ ಆಯ್ತಿಲ್ಲ. ನೀವು ಕಾರ್ ತಗೊಳಕ್ಕೆ ಅಂತ ನಡೆಸ್ಕೊಂಡು ಕರ್ಕೊಂಬಂದಿದ್ದ, ಅಂದರೆ ಬಸ್ಸಾಗ ಕರ್ಕೊಂಬಿಟ್ಟು ಬಂದಿದ್ದ? ಹಾಂ ಹೋಗ್ಬೇಕಾದ್ರೆ ಇವಾಗ ಚೀ ಅಂತ ಕಾರಾಗ ಹೋಗ್ಬೇಕಲ್ವಾ, ಅದಕ್ಕೇನೆ.
ಅಯ್ಯೋ ದೇವ್ರೆ, ಇದೇನು ಕನ್ಸೋ ನನ್ಸೋ, ನನಗಂತೂ ನಂಬಕ್ಕೇನೆ ಆಗ್ತಿಲ್ಲ. ಕನ್ಸೋ ನನ್ಸೋ ದೇವ್ರೆ, ನಾವು ಕಾರ್ ತಗೊಳ್ತಿದ್ದೀವ, ನಾನು ನೀವು ದುಡಿತಿದ್ದೀರಾ, ನೀವೆಲ್ಲ ಕೂಡಿಟ್ಕೊಂಡಿರ್ತೀರಾ ಅಂತ ನಾನು ಸ್ವಲ್ಪ ಯೋಚನೆನೂ ಮಾಡಲಿಲ್ಲ ನೋಡಿ. ನೀವು ಹಬ್ಬ ದೇವ್ರೆ, ನಮ್ಮೂರಾಗೆ ಕಾರುಗಳೇ ಇಲ್ಲ. ನಾವು ತಗೊಂಡ್ಬಿಟ್ರೆ ಕಾರ್ನ ಜನ ಎಷ್ಟು ನೋಡ್ಬಿಡ್ತಾರೆ ಅಂದರೆ ನಮ್ಮನ್ನ, ನನಗೆ ಏನು ಹೇಳಬೇಕು ಗೊತ್ತಾಯ್ತಾನೆ ಇಲ್ಲ. ಅಯ್ಯೋ ಮಮತಾ, ಮಾತಾಡಿದ್ ಸಾಕು. ಒಳಗಡೆ ಬಂದು ಮೊದಲು ನಾನು ಯಾವ ಕಾರ್ ತಗೊಳ್ತಾ ಇದ್ದೀನಿ, ಹೆಂಗೈತೆ ಅಂತ ನೋಡು. ನಾನು ನೀನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪ್ಲಾನ್ ಮಾಡಿದ್ದೆ ಕಾರ್ ತಗೋಬೇಕು ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಅರ್ನ್ ಮಾಡಿದ್ದೆ. ನಾನು ಇರೋದೊಬ್ಬ ಅಲ್ವಾ, ಏನು ಖರ್ಚು ಬೇರೆ ಇರಲಿಲ್ಲ ನಂದು. ಅದಕ್ಕೆ ಈಗ ಬೇರೆ ಹಳ್ಳಿನಾಗಿದ್ದೀವಿ, ಬಾಡಿಗೆ ಸಮೇತ ಇಲ್ಲ. ನಾನು ಮೊದಲಾದ್ರೂ ಬಾಡಿಗೆ ಕಟ್ತಾ ಇದ್ದೆ. ಈಗ ಆರಾಮಾಗಿರ್ಬೋದಲ್ವಾ ಬಾ ಬಾ. ಅಯ್ಯೋ ದೇವ್ರೆ, ನನಗೆ ನಂಬಕ್ಕೆ ಆಯ್ತಿಲ್ಲ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನೋಡಿ, ಈ ಕಾರುಗಳು ತುಂಬಾನೇ ಇದ್ದಾವೆ. ಎಲ್ಲಾನು ಸುಜುಕಿ ಕಂಪ್ನಿ ಇದೇನೆ. ತುಂಬ ಕಾರ್ಸ್ ಇದಾವೆ. ಸರ್, ಇದು ಆ ಸೈಡ್ ಇದೆ. ಯಾವ ಕಾರ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲೆಲ್ಲ ಮಾಡೆಲ್ಸ್ ಇದಾವೆ ಮೇಡಮ್. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಆರಾಮಾಗಿ ಕೂಲಾಗಿ ನೋಡಿ. ಇನ್ನೂ ಯಾವುದನ್ನು ಇದು ಅಂತ ಡಿಸೈಡ್ ಮಾಡಿಲ್ಲ. ಬಟ್ ಸರ್ ಡಿಸೈಡ್ ಮಾಡಿದ್ದಾರೆ. ನೀವು ಅಕಸ್ಮಾತ್ ಏನಾದರೂ ಆ ಕಲರ್ ಬೇಡ ಅಂತ ಹೇಳಿದ್ರೆ ಓಕೆ, ಅವ್ರು ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಸೆಲೆಕ್ಟ್ ಮಾಡಿ ಮೇಡಮ್. ಅಯ್ಯೋ, ನಿಮ್ಮದು ಅಂತಲೇ ಅನ್ಕೊಳ್ಳಿ. ಶೋರೂಮ್ನ ಆರಾಮಾಗಿ ಕಡಿಮೆ ಪ್ರೈಸ್ಗೆ, ತುಂಬ ಕಡಿಮೆ ಪ್ರೈಸ್ಗೆ, ನಿಮ್ಗೆ ಆಫರ್ ಪ್ರೈಸ್ಗೆ ಮಾಡ್ಕೊಡ್ತೀನಿ. ಅವಳು ಅದನ್ನೇ ಕನ್ಫ್ಯೂಸ್ ಆಗ್ಬಿಟ್ಟವಳೆ. ಅವಳಿಗೇನು ಹೇಳಿರಲಿಲ್ಲ. ಸರ್ಪ್ರೈಸ್ ಆಗಿ ಕರ್ಕೊಂಡು ಬಂದಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾಳೆ. ನಾನು ತೋರಿಸ್ತೀನಿ ಬಿಡಿ. ಹಾಂ ಸರ್, ಬನ್ನಿ ಬನ್ನಿ. ಮಮತಾ, ಈ ಕಲರ್ ನೋಡು. ನಾನು ಸ್ವಿಫ್ಟ್ ಕಾರ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಿಫ್ಟೇನೆ ಬುಕ್ ಮಾಡಿದ್ದೀನಿ. ಈ ಕಾರ್ ನೋಡು, ವೈಟ್ ಇದೆ. ಇಲ್ಲಿ ನೋಡು, ಇಲ್ಲಿ ಪಕ್ಕದಲ್ಲಿ ನಿನ್ನ ಮುಂದೆ ಇದೆಯಲ್ಲ, ಅದು ಒಂದು ಕಲರ್, ಗ್ರೇ ಕಲರ್ ಸ್ವಲ್ಪ ಕಾರು. ಆ ಕಾರ್ ಇದೆ. ನಿನಗೆ ಯಾವ ಕಲರ್ ಇಷ್ಟ ಅಂತ ಹೇಳು, ನಾನಂತೂ ಅದನ್ನೇ ತೊಗೊಂಡೋಗೋಣ, ಸರಿನಾ? ನಾನು ರೆಡ್ ಕಲರ್ ಕಾರ್ನ ಬುಕ್ ಮಾಡಿದ್ದೀನಿ. ರೆಡ್ ಕಲರ್ ಕಾರ್ ನಿನ್ಗೆ ಇಷ್ಟ ಆಗಲ್ಲ ಅಂದರೆ ಈ ಕಲರ್ ಕಾರ್ನೇ ಸೆಲೆಕ್ಟ್ ಮಾಡ್ಕೊ. ನಿನ್ಗೆ ಯಾವ ಕಲರ್ ಕಾರ್ ಇಷ್ಟನೋ ಆ ಕಲರ್ನೇ ತೊಗೊಳ್ಳೋಣ. ಅಯ್ಯೋ, ಕಾರ್ ತಗೊಳ್ತಿರೋದೇನೆ ದೊಡ್ಡ ವಿಚಾರ. ಕಾರ್ ತಗೊಳ್ತಿರೋದೇನೆ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂದರೆ ಕನ್ಸು ನಂಬಕ್ಕೆ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಾಯಿತ್ತು ನನಗಂತೂ. ಅಂಥದ್ರಾಗ ನೀವು ಕಲರ್ ಸೆಲೆಕ್ಟ್ ಮಾಡ್ಕೊಂತ ಬೇರೆ ಹೇಳ್ತಾ ಇದ್ದೀರಾ. ನಾನು ಕಲರ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಳಿ? ನನಗೆ ಯಾವ ಕಲರ್ ಆದರೂ ಓಕೆನೇ. ನೀವು ಇಷ್ಟಪಟ್ಟಿದ್ದ ಕಲರೇ ಓಕೆ ನನಗಂತೂ. ನಾನು ಎಂದು ಕಾರಲ್ಲಿ ಕೂತೇ ಇಲ್ಲ ಗೊತ್ತಾ. ಒಂದೇ ಒಂದು ಸಲನೋ ಎರಡು ಸಲನೋ ಯಾವುದೋ ಕಾರಲ್ಲಿ ಕೂತಿರೋ ನೆನಪು ಅಷ್ಟೇನೆ. ಮತ್ತೆ ನಾನು ಕಾರಲ್ಲೇ ಕೂತಿಲ್ಲ. ಕಾರ್ ಅಷ್ಟೊಂದು ನನಗೆ ಗೊತ್ತೂ ಇಲ್ಲ. ನನಗೆ ನಂದು ಕಾರು ಸ್ವಂತ ಕಾರ್ ಆಗ್ತಾಯಿತ್ತು ನಮ್ಮದು ಅಂತ ಕೇಳೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ನೀವು ಯಾವ ಸೆಲೆಕ್ಟ್ ಮಾಡಿರ್ತೀರೋ ಅದೇ ಕಾರ್ನೇ ತೊಗೊಳ್ಳೋಣ. ನನಗೇನು ಬೇಜಾರೇ ಇಲ್ಲ. ಅಯ್ಯೋ ಮಮತಾ, ನೀನು ಬೇರೆ ನಾನು ಬೇರೆನಾ? ಓಕೆ ಬಾ, ನಾನು ಯಾವ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸರಿ ಬನ್ನಿ. ನೋಡು, ಇದೇ ಕಲರ್, ರೆಡ್ ಕಲರ್ ಬೇಕು ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಆದರೆ ನಿನಗೆ ಯಾವ್ದು ಇಷ್ಟನೋ ಅದನ್ನೇ ನೋಡ್ಬಿಟ್ಟು ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಇದ್ದೆ. ನೋಡು, ಈ ಕಲರ್ ನಂಗೆ ತುಂಬಾ ಇಷ್ಟ ಕಾರು. ವಾವ್, ತುಂಬ ಚೆನ್ನಾಗಿದೆ ರೆಡ್ ಕಲರು. ನನಗೂ ಇದೇ ಕಲರೇನೇ ಕಾರ್ ಇರಲಿ. ನನಗೂ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ. ನನಗಂತೂ ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ನನಗೂ ಇದೇ ಇರಲಿ. ಮತ್ತೆ ನಿನಗಿದೆ ಓಕೆನಾ? ಹಾಂ, ನನಗಿದೇನೇ ಓಕೆ. ನನಗಿದೇ ಕಾರೇ ಇರಲಿ. ತುಂಬಾ ಚೆನ್ನಾಗಿದೆ. ನನಗಂತೂ ಒಂದು ಕ್ಷಣ ನಂಬಕ್ಕೆ ಆಗ್ತಿಲ್ಲ. ಕನ್ಸು ನಾನೇ ಗಿಚ್ಚಿ ನೋಡ್ಕೊತಾ ಇದ್ದೀನಿ. ಕನ್ಸು ಅಂತ ಹೇಳ್ಬಿಟ್ಟು. ರೀ, ಇವಾಗ ನಾವು ಊರಿಗೆ ಹೋಗೋದು ಕಾರಲ್ಲೇ ಹೋಗ್ತೀವ ಊರಿಗೆ? ಹಾಂ, ಕಾರಲ್ಲೇ ಹೋಗ್ತೀವಿ. ರೆಡ್ ಕಲರ್ ಕಾರ್ ಆದರೆ ಇವತ್ತೇ ಕೊಡ್ತಾರೆ. ಯಾಕಂದರೆ ನಾನು ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಮಾಡಿದ್ದೆ. ಕಲರ್ ಎಕ್ಸ್ಚೇಂಜ್ ಏನಾದರೂ ಇದ್ದರೆ ಓಕೆ ಅಂತ ಹೇಳಿದರು. ನನಗೆ ಗೊತ್ತಿತ್ತು ನೀನು ಇದನ್ನೇ ಇಷ್ಟಪಡ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಬುಕ್ಕಿಂಗ್ ಎಲ್ಲ ಮುಗಿದಿದೆ. ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಹಾಂ, ಹಾಗೇನೇ ನಿಮ್ಮ ಅಮ್ಮಂಗೂ ಹಾಗೇನೇ ಪುಟ್ಟಿಗೆ ಇಬ್ರಿಗೂ ಬರೋಕ್ಕೆ ಹೇಳ್ತೀನಿ. ಹಾಂ ಸರಿನಾ? ಅವ್ರ ಜೊತೆ ಕಾರಲ್ಲೇ ಹೋಗ್ಬಿಡೋಣ. ಆಯಿತು ರೀ, ಆಯಿತು. ನಾನು ಅವ್ರನ್ನ ಜೊತೆಲಿ ಕರ್ಕೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಆದರೆ ಅಕಸ್ಮಾತ್ ಏನಾದರೂ ಇದು ಬೇಡ ಅಂತ ಹೇಳಿದ್ರೆ ಇನ್ನೊಂದು ಬುಕ್ ಮಾಡಿ ಲೇಟ್ ಆಗುತ್ತೆ ಅಲ್ವಾ ಬರೋದು. ಇನ್ನೂ 1 ವೀಕ್ ಆಗುತ್ತಂತೆ ಬರೋದು ಈಗ ಬುಕ್ ಮಾಡಿದ್ರೆ. ಅದಕ್ಕೆ ಬೇಡ ಬಿಡು ಅಂತ ಬಂದೆ. ಈಗ ನಿನಗೂ ರೆಡ್ ಕಲರ್ ಕಾರೇ ಓಕೆ ಅಂತ ಹೇಳಿದ್ರೆ ಆಯಿತು. ನಿಮ್ಮ ಅಮ್ಮಂಗೆ ಒಂದು ಫೋನ್ ಹಾಕ್ಬಿಟ್ಟು ಕರಿ. ಹಾಂ ಸರಿನಾ? ಹಂಗೆ ನಮ್ಮ ಮಗಳನ್ನೂ ಕರ್ಕೊಬರಕ್ಕೆ ಹೇಳು. ಅವಳು ಇರಬೇಕಲ್ವಾ ಮೊದಲನೇ ಸಲ, ಅವಳೇ ಕಾರ್ ಹತ್ತಬೇಕು. ಹಾಂ, ಫೋನ್ ಮಾಡೋಗು. ಹಾಂ ಆಯಿತು ರೀ. ಹಲೋ ಅಮ್ಮ, ನಾನು ಮಮತಾ. ಅಮ್ಮ, ಒಸಿ ಅಮ್ಮನೂ ಕರ್ಕೊಬಿಟ್ಟು ಒಸಿ ಬಿರ್ನ ಬತ್ತೀಯಾ? ಇಲ್ಲಿಗೆ ಪ್ಯಾಟು ಬತ್ತೀಯಾ? ಹ್ಞೂ, ಏನು ಪ್ರಾಬ್ಲಮ್ ಇಲ್ಲ ಕಣಮ್ಮ, ಸುಮ್ಕೆ ಏನಿಯ. ಬಾಮ ಸರ್ನ, ಏನೋ ಸರ್ಪ್ರೈಸ್ ಐತೆ ನಿಂಗೆ. ಹ್ಞೂ ಸರ್ನ ಬಾ. ಅಮ್ಮನೂ ಕರ್ಕೊಂಬಿಟ್ಟು ಬಾ, ರೆಡಿ ಮಾಡಿಬಿಟ್ಟು ಸಂಡಕ್ಕೆ ಒಳ್ಳೆ ಸೀರೆ ಉಟ್ಕೊಂಡು ಬರ್ರಿ. ಫೋಟೋಕ್ಕೆ ಸಂಡಕ್ಕೆ ಬರಬೇಕು. ಹ್ಞೂ ಸರಿ, ಸರ್ನ ಬಾ. ಹ್ಞೂ ಸರಿ ಆಯಿತು. ಸರಿ, ಏನು ಡಿಸೈಡ್ ಮಾಡಿದ್ರಿ? ನಮಗಿದೆ ಕಾರ್ ಇರಲಿ. ಹೌದಾ? ಮತ್ತು ನನ್ನ ಪ್ರೊಸೀಜರ್ ಎಲ್ಲ ಮುಗಿಸ್ಲಾ? ಹಾಂ, ಮುಗಿಸಿ. ಓಕೆ ಸರ್, ಹಾಗಾದರೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಿಟ್ಟು ಬರ್ತೀನಿ. ಹಾಂ, ವೆಯ್ಟ್ ಮಾಡಿ, ಒಂದು 1/2 hour ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಸರ್ ಕೂತ್ಕೊಳ್ಳಿ ಸರ್. ಹಾಂ, ಓಕೆ ರೀ. ಅಮ್ಮಂಗೆ ಹೇಳಿದ್ದೀನಿ. ಅಮ್ಮ ಏನಾಯ್ತು ಅಂತ ಗಾಬರಿ ಆಗ್ಬಿಟ್ಟಿತ್ತು. ಏನೂ ಇಲ್ಲ ಬಾಮ ಅಂತ ಹೇಳಿದ್ದೀನಿ. ಹೌದಾ? ಸರಿ ಬಾ ಕೂತ್ಕೋ ಬಾ. ಇನ್ನೊಂದು 1/2 hour ಆಗುತ್ತಂತೆ. ಆಯ್ತು ರೀ.